ಸ್ಪೀಕರ್ ಹುದ್ದೆಯನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ. ಆ ಮುಸಲ್ಮಾನಿನ ನಾಯಕನಿಗೆ ಬಿಜೆಪಿಯ ಶಾಸಕರು ಸಲಾಂ ಹೊಡಿತಾರೆ ಅನ್ನುವಂತ ರೀತಿಯಲ್ಲಿ ಕರ್ನಾಟಕದ ಒಬ್ಬ ಮಂತ್ರಿ ತೆಲಂಗಾಣಕ್ಕೆ ಹೋಗಿ ಕರ್ನಾಟಕದ ಒಬ್ಬ ಮಂತ್ರಿ ತೆಲಂಗಾಣದ ಪ್ರಚಾರ ಸಭೆಯಲ್ಲಿ ಮಾತಾಡ್ತಾರೆ. ಇವತ್ತು ಕರ್ನಾಟಕದ ಸಾಂವಿಧಾನಿಕ ಹುದ್ದೆ ಏನು ಸ್ಪೀಕರ್ ಅಂತ ಇದ್ದಾರೆ, ಆ ಸ್ಪೀಕರ್ ಹುದ್ದೆಯನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ. ಆ ಮುಸಲ್ಮಾನಿನ ನಾಯಕನಿಗೆ ಬಿಜೆಪಿಯ ಶಾಸಕರು ಸಲಾಂ ಹೊಡಿತಾರೆ ಅನ್ನುವಂತ ರೀತಿಯಲ್ಲಿ ಸಂವಿಧಾನಿಕ ಹುದ್ದೆಯನ್ನ ಅವಮಾನ ಮಾಡುವಂತ ರೀತಿಯಲ್ಲಿ ಕಾಂಗ್ರೆಸ್ಸಿನ ಒಬ್ಬರು ಸಚಿವರು ಹೇಳ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇವತ್ತು ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ಗೌರವಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ ಬಂಧುಗಳ. ಇವತ್ತು ಕೇಂದ್ರದಲ್ಲೇ, ಇವತ್ತು ಲೋಕಸಭೆ ರಾಜ್ಯಸಭೆಯಲ್ಲೇ ಆಗಿದ್ದಾದ್ರೂ ಏನು ಇವತ್ತು 179 ಸಂಸದರನ್ನ ಇವತ್ತು ವಜಾ ಮಾಡಿದ್ದಾರೆ. ಕಾರಣ ಏನು? ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಕರ್ನಾಟಕದ ವಿಧಾನಸಭೆಯಲ್ಲಿ ಪಂಚ ಗ್ಯಾರಂಟಿಗಳನ್ನ ಸರಿಯಾಗಿ ಮಾಡಿಕೊಡಿ ಅಂತ ನಾವು ಧರಣಿ ಕೂತ್ರೆ ನಮ್ಮನ್ನ ಹೊರಗೆ ಹಾಕಿದ್ದಂತದನ್ನು ನಿಮ್ಮೆಲ್ಲರ ನೆನಪಿಗೆ ತರ್ತಾ ಇದ್ದೀನಿ. ಆದ್ರೆ ಈಗ ಭಾರತೀಯ ಜನತಾ ಪಾರ್ಟಿಯ ಏನು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಆಡಳಿತ ಮಾಡ್ತಾ ಇದ್ದೀವಿ, ರಾಜ್ಯಸಭೆಯಲ್ಲಿ ಹೆಚ್ಚು ಸದಸ್ಯರನ್ನ ಹೊಂದಿದ್ದೀವಿ. ಇವತ್ತು ಅವ್ರ್ಯಾಕೆ ಸಸ್ಪೆಂಡ್ ಆದ್ರು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರಬಯಸ್ತೀನಿ ಬಂಧುಗಳೇ. ಇವತ್ತು ಯಾವುದೋ ಒಂದು ಘಟನೆ ಆಗಬಾರ್ದಾಗಿತ್ತು. ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ನ ರೀತಿಯಲ್ಲಿ ತೆಗೆದುಕೊಂಡು ಹೋದಂತ ಘಟನೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಖಂಡಿಸಿದ್ದಾರೆ. ಈ ದೇಶದಲ್ಲಿ ಲೋಕಸಭೆಗೆ ಅಷ್ಟು ಸುಲಭವಾಗಿ ಪ್ರವೇಶ ಮಾಡ್ಲಿಕ್ಕೆ ಆಗದೆ ಇರುವಂತ ಆ ಜಾಗದಲ್ಲಿ ಯಾರೋ ಈ ತರ ನುಗ್ಗಿ ಆಗಿರೋದು ನಮಗೆ ಅವಮಾನ ಅಥವಾ ಇದರ ಪೂರ್ಣ ತನಿಖೆಯನ್ನ ಮಾಡ್ತೀವಿ ಅಂತೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಗೃಹ ಮಂತ್ರಿಗಳು ಮಾಡ್ತಾ ಇರೋದನ್ನ ನಾವು ನೋಡಿದ್ವಿ ಬಂಧುಗಳೇ. ಆ ರೀತಿಯಲ್ಲಿ ಆಗಿರುವಂತ ಘಟನೆಯ ನೆಪವನ್ನ ಇಟ್ಕೊಂಡು ಇವತ್ತು ಲೋಕಸಭೆಯ ಯಾವುದೇ ಕಲಾಪವನ್ನು ಆಗಲಿಕ್ಕೂ ಬಿಡ್ತಾ ಇಲ್ಲ. ಇವತ್ತು ಲೋಕಸಭೆಯಲ್ಲಿ 3 ಪ್ರಮುಖ ಮಸೂದೆಗಳು ನಿನ್ನೆ ಪಾಸ್ ಆಗಿದೆ ಬಂಧುಗಳೇ. ಯಾವ ರೀತಿ ಮಸೂದೆಗಳದು? ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೆ ಆಸ್ತಿ ಪಾಸ್ತಿಯನ್ನ ನಷ್ಟ ಮಾಡುವಂತ, ಹಲ್ಲೆ ಮಾಡುವಂತ ಎಲ್ಲ ಪ್ರಕರಣಗಳು ಇನ್ನು ಮುಂದಕ್ಕೆ IPCಯ ಸೆಕ್ಷನ್ ಒಳಗೆ ತರುವಂತ ರೀತಿಯಲ್ಲಿ ಮಸೂದೆಗಳನ್ನ ಮಂಡಿಸಿದ್ದಾರೆ. ಅಂದ್ರೆ ಆ ರೀತಿಯ ಮಸೂದೆಗಳು ಎಲ್ಲಿ ಹೊರಗೆ ಬಂದರೆ ನಾವು ಅದನ್ನ ವಿರೋಧ ಮಾಡಬೇಕಾಗುತ್ತೆ. ಯಾಕೆ ಮಾಡಬೇಕು ಅನ್ನುವ ಕಾರಣಕ್ಕೆ ತುಷ್ಟೀಕರಣದ ನೀತಿಯನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ಸಿನ ಸಂಸದರು ಲೋಕಸಭಾಧ್ಯಕ್ಷರನ್ನ ಮತ್ತೆ ರಾಜ್ಯಸಭೆಯಲ್ಲಿ ನಮ್ಮ ಉಪಾಧ್ಯಕ್ಷರಾಗಿರುವಂತ, ದೇಶದ ಘನತೆಯನ್ನು ಎತ್ತಿಡಿತಾ ಇರುವಂತ, ದೇಶದ ಪ್ರತಿಷ್ಠೆಯನ್ನು ಎತ್ತಿಡಿತಾ ಇರುವಂತ ಉಪರಾಷ್ಟ್ರಪತಿಯ ಹುದ್ದೆಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ.